ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಂದ ಮಂಗಳವಾರ ದಿಢೀರ್ ಪ್ರತಿಭಟನೆ ನಡೆದಿದೆ. ಪರೀಕ್ಷಾ ಶುಲ್ಕ ಹೆಚ್ಚಳ ಮಾಡಬಾರದು, ನಾವು ಗ್ರಾಮೀಣ ಭಾಗದ ಮಕ್ಕಳು, ನಾವು ಕೃಷಿಕ ವರ್ಗದಿಂದ ಬಂದಿದ್ದು, ನಾವು ಆರ್ಥಿಕವಾಗಿ ಸದೃಢವಾಗಿಲ್ಲ ಎಂದು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಿನ್ನೆ ನೀವು ಮನವಿ ಕೊಟ್ಟಿದ್ರಿ ಫೀ ಹೆಚ್ಚಾಗಿದೆ ಅಂತ ಹೇಳಿ, ಆದ್ರೆ ಈ ಫೀ ಪ್ರತಿ ಸರಿ ಹೆಚ್ಚಾಗಿಲ್ಲ. 2021 ಒಮ್ಮೆ ರಿವೈಸ್ ಮಾಡ್ಯಾರ. 2021 ಅದರ ನಂತರ ಈಗ 2025 ಮತ್ತೊಮ್ಮೆ ರಿವೈಸ್ ಆಗಿದೆ. ಗೌರ್ಮೆಂಟ್ ಗೈಡ್ಲೈನ್ಸ್ ಬರ್ತದೆ, ಅದ್ರ ಪ್ರಕಾರ ನಾವು ಅಡ್ಮಿಷನ್ ಫೀ ಆಗಲಿ, ನಂತರ ಎಕ್ಸಾಮ್ ಫೀ ಆಗಲಿ, ಇವೆಲ್ಲವುಗಳನ್ನ ಹೆಚ್ಚು ಮಾಡಬೇಕಾಗ್ತದೆ. ಸರ್ಕಾರದ ನಾವು ಫೀ ಬೇಕಾಬಿಟ್ಟಿ ಮಾಡಕ್ ಆಗುದಿಲ್ಲ. ಅದಕ್ಕೆ ಮಾಡ್ಬೇಕಂದ್ರೆ ಅದಕ್ಕೊಂದು ಸೈಂಟಿಫಿಕ್ ಆಗಿ ಮಾಡಿರ್ತದೆ. ಒಂದು ಸಮಿತಿ ರಚನೆ ಮಾಡಿ, ಸಮಿತಿ ಒಳಗೆ ಎಲ್ಲರೂ ಅಳುದು ತೂಗಿ ವಿಚಾರ ಮಾಡಿರ್ತಾರೆ. ಆಮೇಲೆ ನಿನ್ನೆ ನೀವು ಒಂದು ಹೇಳಿದ್ರಿ, ನಮ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳಿದ್ರಿ. ಹೇಳಿಲ್ಲ ಮಾರ್ಕ್ಸ್ ಕಾರ್ಡ್ ಫೀಸು, ಏನು ಡಿಜಿ ಲಾಕರ್ ಅಪ್ಲೋಡ್ ಫೀಸು ಮತ್ತೆ ಏನು ಪ್ರೊಸೆಸಿಂಗ್ ಫೀಸ್ ಅಂತ ಇದ್ರೊಳಗೆ ಆಡ್ ಮಾಡಿ ನೀವು 1700 ರೂಪಾಯಿ ಫೀಸ್ ತಗೋತೀರಾ. 1400 ಇದ್ದದ್ದು ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ 1500 1400 ಅಂತ ಹೇಳಿದ್ರೆ ಅಲ್ಲಿಗಿಂತ ಇಲ್ಲಿ 300 ರೂಪಾಯಿ ಜಾಸ್ತಿ ಇದೆ. ಅದನ್ನ ನೀವು ಹೇಳೇ ಇಲ್ಲ ಇದರಲ್ಲಿ ಫೀಸ್ ಸ್ಟ್ರಕ್ಚರ್. ಮತ್ತೆ ನೀವು ಅದರ್ ಯೂನಿವರ್ಸಿಟಿ ಕಂಪೇರ್ ಮಾಡಿ ಹೇಳ್ತಿದ್ರಲ್ಲ, ಅದರ್ಸ್ ಯೂನಿವರ್ಸಿಟಿಯಲ್ಲಿ ಏನು ಫೆಸಿಲಿಟಿ ಏನಿದೆ ಅಲ್ಲಿ ಹೆಂಗೆ ರಿಸಲ್ಟ್ ಎಟ್ ಎ ಟೈಮ್ ಅನೌನ್ಸ್ಮೆಂಟ್ ಆಗುತ್ತೆ, ಮತ್ತೆ ರಿಸಲ್ಟ್ ಎಷ್ಟು ಸ್ಪೀಡ್ ಅನೌನ್ಸ್ಮೆಂಟ್ ಆಗುತ್ತೆ, ಅದು ಇಲ್ಲಿ ಆಗಲ್ಲ. ಮತ್ತೆ ಇನ್ನೊಂದು ಸೆಕೆಂಡ್ ಸರ್, ಅಲ್ಲಿ ನಡೆಯುವಂತ ಸ್ಪೆಸಿಲಿಟಿ ಎಕ್ಸಾಮ್ ಪ್ರೊಸೆಸ್ ಇಲ್ಲಿ ಸ್ಪೆಸಿಲಿಟಿ ಇಲ್ಲಿ ಇಲ್ಲ. ಮತ್ತೆ ಇನ್ನೊಂದು ಕ್ಯಾಂಪಸ್ ಅಲ್ಲಿ ಇರುವಂತ ಕ್ಯಾಂಪಸ್ ಇಲ್ಲಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಫಸ್ಟ್ ನೀವು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಫೇಲ್ ಆಗಿ ಬಂದಿರೋದು, ಮತ್ತೆ ನೀವು ಅಪ್ಡೇಟ್ ಮಾಡಿದ್ರೆ ಪಾಸ್ ಅಂತ ತೋರಿಸಿರೋದು ನನ್ನ ಕಣ್ಣು ಮುಂದೆ ಇದೆ ಸರ್. ನಾನು ನಿಮ್ಗೆ ಪ್ರೂಫ್ ಕೊಡ ಅಂದ್ರೆ ಕೊಡ್ತೀನಿ ಸರ್. ಯಾಕೆ ಈಗ ಫಸ್ಟ್ ಫೇಲ್ ಅಂತ ಬಂದಾಗ ವಿದ್ಯಾರ್ಥಿಗಳು ಏನಾರು ಮಾಡ್ಕೊಂಡ್ರೆ ಅದ್ರ ಜವಾಬ್ದಾರಿ ನೀವು ತಗೊಳ್ತೀರಾ? ಫೇಲ್ ಅಂತ ಬಂದಾಗ ವಿದ್ಯಾರ್ಥಿಗಳು ಮನೆಯವ್ರಿಗೆ ಎದುರು ಏನಾರು ಮಾಡ್ಕೊಂಡ್ರೆ ಆ ಜವಾಬ್ದಾರಿ ನೀವು ತಗೊಳ್ತೀರಾ? ಇದು ನನ್ನ ಕ್ವಶನ್ ಸರ್. UUCMS ಗೊಂದಲದಿಂದಾಗಿ ಸ್ವಲ್ಪ ಆಚೆ ಈಚೆ ಆಗಿರ್ಬೋದು. ಇದನ್ನ ನಾವು ರೆಕ್ಟಿಫೈ ಮಾಡಿ ಅದನ್ನ ಟ್ರ್ಯಾಕಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. 2 ದಿನ ಮಾಡೋರಿ ಹಂಗ ಈ ಸಂದರ್ಭದಲ್ಲಿ ಮಾದೇವ ಕುಂಚನೂರ, ಭೀಮಪ್ಪ ಗೆನ್ನೂರ, ರೋಹಿತ್ ಕಾಂಬಳೆ, ಭೀಮನಗೌಡ ಸೇರಿ ಇನ್ನು ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.